ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಮನೆಯಲ್ಲೇ ಸುಲಭವಾಗಿ ಹನಿ ಕೇಕ್ ಯಾವ ಥರ ಮಾಡೋದು ಅಂತ ಈಸಿಯಾಗಿ ನಾನು ನಿಮಗೆ ಬೇಕ್ರಿ ಸ್ಟೈಲಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಮಾಡಬಹುದು ಮನೆಯಲ್ಲಿ. ನೀವು ಕೂಡ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ನನಗೆ ತಿಳಿಸ್ಬೇಕು ಫ್ರೆಂಡ್ಸ್. ನೋಡಿ, ನಾನು ಒಂದು ಬೌಲು ತಗೊಂಡಿದ್ದೀನಿ. ಆ ಬೌಲ್ಗೆ ನಾನು 1/4 ಕಪ್ಪು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆ ಅದೇ 1/4 ಕಪ್ಪಲ್ಲಿ ಮೊಸರು ಕೂಡ ತಗೊಂಡಿದ್ದೀನಿ ನೋಡಿ. ಹಾಗೆ ಅರ್ಧ ಕಪ್ಪಷ್ಟು ನಾನು ಸಕ್ಕರೆ ಪುಡಿನ ತಗೊಂಡಿದ್ದೀನಿ ನೋಡಿ. ಸಕ್ಕರೆನ ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಅರ್ಧ ಕಪ್ಪು ಸಕ್ಕರೆ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮೂರೂ ಮಿಶ್ರಣ ಮಾಡ್ಕೋಬೇಕು. ಚೆನ್ನಾಗಿ ಬೀಟ್ ಮಾಡಿಕೊಂಡು ಕ್ರೀಮಿಯಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಯಾವಾಗಲೂ ಆಚೆ ಕಡೆಯಿಂದನೇ ತಿಂತೀವಿ, ಮನೆಯಲ್ಲೇ ಒಂದು ಸತಿ ಟ್ರೈ ಮಾಡೋಣ ಫ್ರೆಂಡ್ಸ್. ನೋಡಿ, ಕ್ರೀಮಿಯಾಗಿ ಮಾಡ್ಕೋತಾ ಇದ್ದೀನಿ ನೋಡಿ. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. 3 ಮಿಶ್ರಣ ಹೊಂದಬೇಕಿದು ನೋಡಿ. ಈ ಥರ ಫುಲ್ಲು ಬೀಟ್ ಮಾಡ್ಕೋಬೇಕು ನೋಡಿ. ಕ್ರೀಮಿಯಾಗಿ ಕಾಣಬೇಕು, ಅಲ್ಲಿವರೆಗೂ ಬೀಟ್ ಮಾಡ್ಕೊಳ್ಳೋಣ ನೋಡಿ. ಹಾಗೆಯೇ ಇದಕ್ಕೇನೆ 1 ಕಪ್ಪಷ್ಟು ಮೈದಾ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ನೀವು ಮೈದಾ ಹಿಟ್ಟು ತಿಂದೇ ಇರೋರು ಸ್ಕಿಪ್ ಮಾಡ್ಬೋದು, ಗೋಧಿ ಹಿಟ್ಟನ್ನು ಕೂಡ ಹಾಕೋಬೋದು. ಆದರೆ ಮೈದಾ ಹಿಟ್ಟಲ್ಲಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ. ಇದನ್ನು ಕೂಡ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ ನೋಡಿ. ನೋಡಿ, ಇದಕ್ಕೆ ನಾವೀಗ ಅರ್ಧ ಕಪ್ಪಷ್ಟು ಹಾಲು ಸೇರಿಸ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದಕ್ಕೇ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೋಡಿ. ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ ನೋಡಿ. ಟೋಟಲಾಗಿ ಇದಕ್ಕೆ ಅರ್ಧ ಕಪ್ಪಷ್ಟು ಹಾಲು ಬೇಕು. ನೀವು ಬೇಕ್ರಿನೇ ತಂದಿದ್ದೀವಿ ಅಂದ್ಕೋಬೇಕು, ಅಷ್ಟು ರುಚಿಯಾಗಿರುತ್ತೆ ಹನಿ ಕೇಕ್ ಇದು. ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಹಾಲು ಉಳಿದಿದೆಯಲ್ಲ, ಅದನ್ನು ಕೂಡ ಹಾಕ್ಕೊತೀನಿ ಈಗ ನೋಡಿ. ಎಷ್ಟು ಬೀಟ್ ಮಾಡಿದೆಯೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇನ್ನೊಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇನ್ನೂ ಗಟ್ಟಿನೇ ಇದೆ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಫುಲ್ಲು ಅರ್ಧ ಕಪ್ ಎಲ್ಲ ಬೇಕಾಗುತ್ತೆ ನಮಗೆ ನೋಡಿ. ನೋಡಿ, ಇವಾಗ ಮಿಕ್ಕಿರೋದು ಕೂಡ ಎಲ್ಲವನ್ನು ಹಾಲನ್ನು ಹಾಕೋತಾ ಇದ್ದೀನಿ ನೋಡಿ. ಟೋಟಲಾಗಿ ಅರ್ಧ ಕಪ್ ಬೇಕು ನಮಗೆ. ನೀವು ಕರೆಕ್ಟಾಗಿ ಅಳತೆಯಲ್ಲಿ, ನಾನು ತೋರಿಸ್ಕೊಟ್ಟಿರೋ ಅಳತೆಯಲ್ಲಿ ಮಾಡಿದ್ರೆ ತುಂಬ ಪರ್ಫೆಕ್ಟಾಗಿ ಹನಿ ಕೇಕ್ ಬರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬರುತ್ತೆ, ಜ್ಯೂಸಿಯಾಗಿ ಹನಿ ಕೇಕ್ ಮಾಡ್ಬೋದು ನಾವು ಮನೆಯಲ್ಲೇ ನೋಡಿ. ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೇನೆ ನಾನು ಸೋಡಾ ಹಾಕೋತಾ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೋತಾ ಇದ್ದೀನಿ. ಚೆನ್ನಾಗಿ ಮತ್ತೆ ಮಿಶ್ರಣ ಮಾಡ್ಕೊಳ್ಳೋಣ. ನೀವು ಬೇಕಿಂಗ್ ಪೌಡ್ರ್ ಕೂಡ ಹಾಕೋಬಹುದು, ಇಲ್ಲಾಂದರೆ ಏಲಕ್ಕಿ ಪುಡಿ ಹಾಗೆ ಸೋಡಾ ಕೂಡ ಹಾಕೋಬೋದು. ನಾನು ಒಂದು ಮುಚ್ಚಳ ವಿನೆಗರ್ ಹಾಕೋತಾ ಇದ್ದೀನಿ. ವಿನೆಗರ್ ಹಾಕ್ಕೊಂಡ್ರೆ ಫ್ಲಫಿಯಾಗಿ ಕೇಕು ಉಬ್ಬಿ ಬರುತ್ತೆ ಅಂತ ನೋಡಿ. ಅಡುಗೆ ಸೋಡಾ ನಾನು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಬೇಕಿಂಗ್ ಪುಡಿ ಇಲ್ಲ ಅಂದರೆ ನೀವು ವಿನೆಗರ್ನ ಒಂದು ಮುಚ್ಚಳ ಹಾಕೋಬೋದು, ಅಥವಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕೂಡ ಹಾಕೋಬೋದು ನೋಡಿ. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಸೂಪರ್ ನೋಡಿ, ಇಷ್ಟ ಆಗಬೇಕು. ಮೇಲ್ಗಡೆಯಿಂದ ಈ ಥರ ಬೀಳ್ತಾ ಇದ್ದರೆ ನೋಡಿ, ಈ ಥರ ಗಟ್ಟಿಯಾಗಿ ಬೀಳಬೇಕು. ಇದು ಹದ ಕರೆಕ್ಟಾಗಿ ಆಗಿದೆ ಅಂತ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ನಾವು ಕೇಕನ್ನು ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಆ ಪಾತ್ರೆಗೆ ನಾವು ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳೋಣ ನೋಡಿ. ನಿಮ್ಮ ಹತ್ರ ಪೇಪರ್ ಇಲ್ಲ ಅಂದರೆ ನೀವು ಹಿಟ್ಟನ್ನು ಕೂಡ ಹಚ್ಕೋಬೋದು ಪಾತ್ರೆಗೆ. ಈ ಥರ ಎಣ್ಣೆ ಗ್ರೀಸ್ ಮಾಡಿ ಪೇಪರ್ ಕೂಡ ಇಡ್ಬೋದು. ಬೇಕಿಂಗ್ ಪೇಪರ್ ಇಲ್ಲ ಅಂದರೆ ನೀವು ಹಿಟ್ಟನ್ನು ಗ್ರೀಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ಥರ ತುಂಬ ಎಲ್ಲ ನಾನು ಎಣ್ಣೆ ಹಚ್ಚಿದ್ದೀನಿ. ಇವಾಗ ಬೇಕಿಂಗ್ ಪೇಪರ್ ಇಟ್ಟಿದ್ದೀನಿ ನೋಡಿ. ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ತೀನಿ ನೋಡಿ. ನೀವು ಬೇಕಿಂಗ್ ಪುಡಿ ಇಲ್ಲ ಅಂದರೆ ಕಾರ್ನ್ಫ್ಲೋರ್ 1 ಟೇಬಲ್ ಸ್ಪೂನಷ್ಟು ಹಾಕೋಬೋದು. ಇಲ್ಲ ಅಂದರೆ ನೋಡಿ, ಇಲ್ಲಾಂದರೆ ವಿನೆಗರು ಕೂಡ ಹಾಕೋಬೋದು, 1 ಕ್ಯಾಪ್. ನೀವು ಇವಾಗ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕೇಕ್ ಬ್ಯಾಟರ್ನ ಇದರೊಳಗಡೆ ಹಾಕ್ಕೊಳ್ಳೋಣ
ನಿಮ್ಮ ಹತ್ರ ಕೇಕ್ ಟಿನ್ ಇದ್ದರೆ ಅದಕ್ಕೆ ಹಾಕೋಬೋದು. ನಾನು ಕೇಕ್ ಟಿನ್ ಕಡೆ ಇಲ್ಲಿರಲಿಲ್ಲ, ಇದರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಯಾವುದ್ರಲ್ಲಾದರೂ ಮಾಡ್ಕೋಬೋದು. ತೆಳುವಾಗಿರೋ ಪಾತ್ರೆ ತಗೋಬೇಡಿ, ಸ್ವಲ್ಪ ತಳ ದಪ್ಪಗಾಗಿರಲಿ ಆ ಪಾತ್ರೆನ ತಗೊಂಡು ನೋಡಿ ಮಾಡ್ಕೋಬೇಕು. ನೋಡಿ, ಎಲ್ಲ ಬ್ಯಾಟರ್ನ ಇದರೊಳಗಡೆ ಹಾಕಿದ್ದೀನಿ. ಟ್ಯಾಪ್ ಮಾಡೋಣ ಒಂದು 2 ಸಾರಿ, ಬಬಲ್ಸ್ ಏನಾದರೂ ಇದ್ದರೆ ಹೋಗುತ್ತೆ. ನೋಡಿ, ಈ ಥರ ಟ್ಯಾಪ್ ಮಾಡಿ ಇದು ರೆಡಿ ಆಗಿದೆ. ಈಗ ಕೇಕ್ ಬ್ಯಾಟರು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ. ನೋಡಿ, ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಈ ಥರ ಸ್ಟ್ಯಾಂಡ್ ಇಟ್ಕೊತೀನಿ. ಸ್ಟ್ಯಾಂಡ್ ಇಲ್ಲ ಅಂದರೆ ಒಂದು ಪ್ಲೇಟ್ ಆದರೂ ಇಟ್ಕೋಬೋದು ನೀವು. ನೋಡಿ, ನಾನು ಕುಕ್ಕರ್ ಮುಚ್ಚಳಕ್ಕೆ ರಬ್ಬರು ಕೂಡ ತೆಗೆದಿದ್ದೀನಿ, ಹಾಗೆ ವಿಸಿಲು ಕೂಡ ತೆಗೆದಿದ್ದೀನಿ. ನೋಡಿ, ಎರಡೂ ನಾವು ಹಾಕೋಬಾರ್ದು. ಇವಾಗ ಮುಚ್ಚಳ ಮುಚ್ಚಿ 5 ನಿಮಿಷ ಫ್ರೀ ಹೀಟ್ ಮಾಡ್ಕೊಳ್ಳೋಣ ನಾವು. ನೋಡಿ, ಕರೆಕ್ಟಾಗಿ ಫ್ರೀ ಹೀಟು ಒಂದು 5 ನಿಮಿಷ ಮಾಡ್ಕೊಂಡಾಯಿತು. ಇವಾಗ ಕೇಕ್ ಪಾತ್ರೆನ ನಾನು ಒಲೆ ಮೇಲೆ ಇಟ್ಕೊತೀನಿ. ನೋಡಿ, ನಿಧಾನಕ್ಕಿಡಿ, ಕುಕ್ಕರು ಬಿಸಿ ಇರುತ್ತೆ. ನೋಡಿ, ನನಗೆ ಇಡಕ್ಕೆ ಬರ್ತಾ ಇಲ್ಲ, ಕುಕ್ಕರು ಬಿಸಿ ಇದೆ. ನೋಡಿ, ಆಮೇಲೆ ಇಟ್ಟು ತೋರಿಸಿರ್ತೀನಿ. ನೋಡಿ, ಸೂಪರ್. ನಿಧಾನಕ್ಕೆ ಬಟ್ಟೆ ಹಿಡಿದು ಇಡಿ ನೀವು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು 40 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ. ಲೋ ಫ್ಲೇಮಲ್ಲೇ ಇರಬೇಕು ಯಾವಾಗಲೂ ಒಲೆ. ನೋಡಿ, ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ವಾವ್, ಸೂಪರ್ ಅಲ್ವಾ? ನೋಡಿ, ಸ್ವಲ್ಪ ಕೂಡ ಕೈಗೆ ಅಂಟ್ತಾ ಇಲ್ಲ. ನೋಡಿ ನೋಡಿ, ಸೂಪರ್. ಒಂದು ಗೋಬಿ ಕಡ್ಡಿ ಇರುತ್ತಲ್ಲ ಮನೆಯಲ್ಲಿ, ಅದರಿಂದ ನಾವು ಚುಚ್ಚಿ ನೋಡೋಣ ಕೇಕ್ ಆಗಿದೆ ಅಥವಾ ಇಲ್ಲ ಅಂತ ಗೊತ್ತಾಗುತ್ತೆ. ನೋಡಿ, ಸ್ವಲ್ಪ ಕೂಡ ಹಿಟ್ಟು ಕಡ್ಡಿಗೆ ಅಂಟ್ತಾ ಇಲ್ಲ. ನೋಡಿ, ಸೂಪರ್. ನೋಡಿ, ಸೂಪರ್ ಅಲ್ವಾ ಫ್ರೆಂಡ್ಸ್? ಸ್ವಲ್ಪನೂ ಅಂಟಿಲ್ಲ ನೋಡಿ ಹಿಟ್ಟು. ಪರ್ಫೆಕ್ಟಾಗಿ ನಮಗೆ ಕೇಕ್ ಬಂದಿದೆ ಅಂತ ಅರ್ಥ. ನೋಡಿ, ಇವಾಗ ಕೆಳಗಡೆ ಒಂದು 5 ನಿಮಿಷ ಇಟ್ಟು ಆರಕ್ಕೆ ಬಿಟ್ಟಿದ್ದೆ. ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ, ಎಷ್ಟು ನೀಟಾಗಿ ಸೈಡೆಲ್ಲ ಕಟ್ ಆಗ್ತಾಯಿದೆ ನೋಡಿ ಫ್ರೆಂಡ್. ಸ್ವಲ್ಪ ಕೂಡ ಪಾತ್ರೆಗೆ ಅಂಟಿಲ್ಲ. ಇದನ್ನು ಒಂದು ತಟ್ಟೆಗೆ ತೆಗಿಯೋಣ. ನೋಡಿ, ಈ ಥರ ಮಾಡಿ ಒಂದು ಸತಿ ಟ್ಯಾಪ್ ಮಾಡಿ ತಟ್ಟೆಗೆ ಬಂದುಬಿಡುತ್ತೆ. ನೋಡಿ, ವಾವ್, ಸೂಪರ್ ಅಲ್ವಾ? ನೋಡಿ, ಪಾತ್ರೆಗೆ ಒಂದು ಸ್ವಲ್ಪ ಕೂಡ ಅಂಟಿಲ್ಲ. ಇವಾಗ ಮೇಲ್ಗಡೆ ಬೇಕಿಂಗ್ ಪೇಪರ್ನ ತೆಗಿಯೋಣ. ನಿಮ್ಮ ಹತ್ರ ಬೇಕಿಂಗ್ ಪೇಪರ್ ಇಲ್ಲ ಅಂದರೆ ಏರ್ಪೋರ್ಟ್ ಶೀಟ್ ಇರುತ್ತಲ್ಲ, ಅದನ್ನು ಕೂಡ ನೀವು ಇಡ್ಬೋದು. ನೋಡಿ, ಆದಷ್ಟು ನಾನು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸನ್ನೇ ಮಾಡಿ ತೋರಿಸ್ತಾ ಇರ್ತೀನಿ. ಆಚೆ ಕಡೆಯಿಂದ ಏನೂ ದುಡ್ಡು ವೇಸ್ಟ್ ಮಾಡೋದಿಲ್ಲ. ನಾನು ಮನೇಲಿ ಯಾವ್ದು ಸಾಮಾನು ಇರುತ್ತೋ ಅದರಲ್ಲೇ ನಾನು ಆದಷ್ಟು ಮಾಡಿ ತೋರಿಸ್ತಾ ಇರ್ತೀನಿ. ನೋಡಿ, ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಇದಕ್ಕೆ ನಾವು ನೋಡಿ, ನಾನು ಜೇನುತುಪ್ಪ ತಗೊಂಡಿದ್ದೀನಿ, ಹಾಗೆ ಜಾಮ್ ತಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ, ಹಾಗೆ ಒಣ ಕೊಬ್ಬರಿನ ನಾನು ಮೇಲ್ಗಡೆ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ, ರುಬ್ಬಿ ಪೌಡ್ರ್ ಮಾಡಿ ತಗೊಂಡಿದ್ದೀನಿ, ಹಾಗೆ ಅರ್ಧ ಕಪ್ಪಷ್ಟು ನೀರು ತಗೊಂಡಿದ್ದೀನಿ. ಬನ್ನಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ, ಹಾಗೆ ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಕುದಿಬೇಕಿದು. ಇದನ್ನು ಕರಗಿಸ್ಕೊಳ್ಳೋಣ ಸಕ್ಕರೆನ. ಪಾಕ ಏನು ಮಾಡ್ಕೊಳ್ಳೋದು ಬೇಡ, ಇದು ಸಕ್ಕರೆ ಕರಗಬೇಕು, ಅಲ್ಲಿವರೆಗೂ ಕರಗಿಸ್ಕೊಂಡ್ರೆ ಸಾಕು. ನೋಡಿ, ಇದಕ್ಕೇನೆ ನಾನು ಜೇನುತುಪ್ಪನ 2 ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊತೀನಿ. ನಾನು ಅರ್ಧ ಟೇಬಲ್ ಸ್ಪೂನಲ್ಲಿ ಅಳತೆ ಮಾಡಿ 4 ಟೇಬಲ್ ಸ್ಪೂನು ಹಾಕ್ಕೋತಾ ಇದ್ದೀನಿ. ಅಂದರೆ ನಾನು ಟೋಟಲಾಗಿ ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ನಾನು ಜೇನುತುಪ್ಪ ಸೇರಿಸ್ತಾ ಇದ್ದೀನಿ. ನೋಡಿ, ಹನಿ ಕೇಕಿಗೆ ಮತ್ತು ಹನಿ ಇಲ್ಲ ಅಂದರೆ ಹೇಗೆ, ಹನಿ ಬೇಕೇ ಬೇಕಲ್ವಾ? ನೋಡಿ, ಜೇನುತುಪ್ಪ ಮತ್ತು ಸಕ್ಕರೆ ಮಿಶ್ರಣ ಆಗ್ತಾಯಿದೆ. ಇವಾಗ ಸ್ವಲ್ಪ ಕುದಿಬೇಕಿದು, ಸ್ವಲ್ಪ ಗಟ್ಟಿ ಅಂದರೆ ಅಂಟು ಬರಬೇಕು ಅಷ್ಟೇ ಸಾಕು ನಮಗೆ. ಇದಕ್ಕೆಲ್ಲ ಮಾಡ್ತೀವಲ್ಲ ಜಾಮೂನ್ಗೆಲ್ಲ, ಆ ಥರ ಪಾಕ ಬೇಡ. ಸ್ವಲ್ಪ ಗಟ್ಟಿ ಅಂದರೆ ಅಂಟ್ತಾ ಇದ್ದರೆ ಕೈಗೆ ಸಾಕು. ಅಲ್ಲಿವರೆಗೂ ನಾವು ಸ್ವಲ್ಪ ಕುದಿಸ್ಕೊಳ್ಳೋಣ ಇದನ್ನು. ನೋಡಿ, ಚೆನ್ನಾಗಿ ಸಕ್ಕರೆ ಕರಗ್ತೈತೆ. ಇವಾಗ ಇದು ಕುದಿಬೇಕು. ನೋಡಿ, ಚೆನ್ನಾಗಿ ಕುದೀತೈತೆ ಅಲ್ವಾ? ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇಷ್ಟು ಸಾಕು, ಕುದ್ದಿದೆ ಇದು. ಇದನ್ನು ಒಂದು ಬಟ್ಲಿಗೆ ತೆಗಿಯೋಣ ಫ್ರೆಂಡ್ಸ್. ನೋಡಿ, ಈ ಪಾಕನ ಒಂದು ಬಟ್ಲಿಗೆ ತೆಗಿತೀನಿ, ಒಲೆ ಆಫ್ ಮಾಡ್ಕೊಂಡು ತೆಗಿತೀನಿ. ನೋಡಿ ನೋಡಿ, ಅರ್ಧ ಕಪ್ ಆಗಿದೆ. ಇದನ್ನು ತೆಗೆದು ಸೈಡಲ್ಲಿ ಎತ್ಕೊತೀನಿ. 2 ಟೇಬಲ್ ಸ್ಪೂನಷ್ಟು ಪಾಕ ಅದರೊಳಗಡೆ ಬಿಡ್ತೀನಿ. ನೋಡಿ, ಇವಾಗ ಒಲೆನ ಆನ್ ಮಾಡ್ಕೊತೀನಿ. ತಿರ್ಗಾ ಮತ್ತೆ ಲೋ ಫ್ಲೇಮಲ್ಲಿನೇ ಇದೇ ಪಾತ್ರೆನ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಸಕ್ಕರೆ ಪಾಕ ಅದರಲ್ಲೇ ಬಿಟ್ಟಿದ್ದೀನಿ. ಇದಕ್ಕೇನೆ ನಾವು ಒಂದು 4 ಟೇಬಲ್ ಸ್ಪೂನಷ್ಟು ಮಿಕ್ಸ್ ಫ್ರೂಟ್ ಜಾಮ್ ಮನೇಲಿ ಇರುತ್ತಲ್ಲ, ಬ್ರೆಡ್ ಜಾಮ್ಗೆಲ್ಲ ಹಚ್ಕೊತೀವಿ, ಬ್ರೆಡ್ಗೆಲ್ಲ, ಆ ಜಾಮನ್ನೇ ನೋಡಿ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನು ಹಾಕ್ಕೊತೀನಿ. ನೀವು ಜಾಸ್ತಿ ಕೂಡ ಹಾಕೋಬೋದು. ನೋಡಿ, ಅದೇ ಸಕ್ಕರೆ ಪಾಕದಲ್ಲಿ ಸ್ವಲ್ಪ ಬಿಟ್ಟಿದ್ದೇನೆ,
ಅದರಲ್ಲೇ ನಾನು ನೋಡಿ 3 ಟೇಬಲ್ ಸ್ಪೂನು ಜಾಮ್ ತಗೊಂಡಿದ್ದೆ. ಅದನ್ನು ನಾನು ಎಲ್ಲವನ್ನು ನೋಡಿ ಗಂಟೆಲ್ಲ ಒಡೆದು ನೋಡಿ ಇದನ್ನು ನಾನು ಮಿಶ್ರಣ ಮಾಡ್ಕೊತೀನಿ. ಅದರಲ್ಲೇ ಸಕ್ಕರೆ ಪಾಕದಲ್ಲೇ ಇದು ಕೂಡ ಚೆನ್ನಾಗಿ ಕುದಿಬೇಕು. ಕುದ್ದು ಸ್ವಲ್ಪ ಗಟ್ಟಿ ಆಗಬೇಕು ಪಾಕ. ಇದು ಪಾಕ ಅಂತೇನು ಅನ್ಕೋಬೇಡಿ, ಮೇಲ್ಗಡೆ ಸಿರಪ್ ಹಾಕ್ಕೊತೀವಲ್ಲ ಅದು ಜಾಮ್ ಸಿರಪ್. ಇದು ನೋಡಿ ಇಷ್ಟು ಸಿರಪ್ ಆಗಿದೆ ನೋಡಿ ಗಟ್ಟಿಯಾಗಿ. ಇದು ಇನ್ನೂ ಆರುತ್ತೆ. ಇವಾಗ ಕೇಕಿಗೆ ಕಡ್ಡಿ ತೊಗೊಂಡು ಈ ಥರ ಸುತ್ತಲೂ ಚುಚ್ಚಬೇಕು. ಯಾಕೆ ಅಂದರೆ ಕೇಕಲ್ಲಿ ಸಿರಪ್ ಹಾಕ್ತೀವಲ್ಲ, ಸಕ್ಕರೆ ಪಾಕ ಹಾಕ್ತೀವಲ್ಲ, ಸಕ್ಕರೆ ಪಾಕ ಒಳಗಡೆ ಹೋಗಬೇಕಲ್ಲ, ಇಳಿಬೇಕಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ನಾನು ಕೇಕ್ ತುಂಬ ಚುಚ್ಚಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಇದೇ ಥರನೇ ಮಾಡಬೇಕು ನೋಡಿ. ಮತ್ತು ಹಿಂದೆಗಡೆ ಕೂಡ ಇದೇ ಥರನೇ ಮಾಡ್ತೀನಿ. ಪಾಕ ಎಲ್ಲ ಹಾಕಿದ್ಮೇಲೆ ಒಳಗಡೆ ಎಲ್ಲ ಇಳಿಬೇಕು ನೋಡಿ. ಸೂಪರ್ ಅಲ್ವಾ? ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿ ಫ್ರೆಂಡ್ಸ್, ಸರಿಯಾಗೇ ಬರುತ್ತೆ ನೋಡಿ. ಇವಾಗ ಸಕ್ಕರೆ ಪಾಕನ ಕೇಕ್ಗೆಲ್ಲ ಸ್ಪ್ರೆಡ್ ಮಾಡ್ತೀನಿ ನೋಡಿ. ಸ್ವಲ್ಪನೂ ಬಿಡಬೇಡಿ, ಆದಷ್ಟು ಎಲ್ಲ ಸಕ್ಕರೆ ಪಾಕ ಕೂಡ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ನೋಡಿ. ನೀವು ಸ್ವೀಟ್ ಕಡಿಮೆ ತಿಂದವರು ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ತಿಂದವರು ಎಲ್ಲ ಹಾಕೋಬೋದು ಈ ಥರ ಸಿರಪ್ನ ನೋಡಿ. ಈ ಥರ ನಾವು ಸಕ್ಕರೆ ಪಾಕನ ಹಾಕೋತಾ ಇದ್ದೀವಿ. ಇವಾಗ ಮತ್ತೆ ತಿರುಗಿಸಿ ಇಡ್ತೀನಿ ನೋಡಿ. ನೋಡಿ ಈಗ ತಿರುಗಿಸಿ ಇಲ್ಲಿ ಮೇಲೆ ಕೂಡ ಅದೇ ಥರ ಪಾಕನ ಹಾಕ್ಕೊತೀನಿ ನೋಡಿ. ನೋಡಿ ಎಷ್ಟು ಹಾಕ್ತೀರ ಅಷ್ಟೆಲ್ಲ ಹೀರ್ಕೊಳ್ಳುತ್ತೆ ಬ್ರೆಡ್ಡು ನೋಡಿ. ಇದೇ ಥರನೇ ಎಲ್ಲ ಸಿರಪ್ಪನ್ನು ಹಾಕ್ಕೋಬೇಕು ನೋಡಿ. ಯಾವಾಗಲೂ ಬೇಕರಿಲಿ ಆರ್ಡ್ರ್ ಕೊಟ್ಟು ಮಾಡಿಸಿ ತರ್ತೀವಿ, ಅದ್ರ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್. ಕಡಿಮೆ ಸಾಮಗ್ರಿಗಳನ್ನು ಬಳಸಿ ನಾವು ಮಾಡ್ಕೋಬೋದು ನೋಡಿ. ಕೇಕು ಮತ್ತು ದುಬಾರಿಯಾಗಿರುತ್ತೆ. ಅದೇ ಕೇಕ್ನ ನಾವು ಮನೆಯಲ್ಲೇ ಈ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮನೆಯಲ್ಲೇ ಮಾಡ್ಕೋಬೋದು ನೋಡಿ. ಇವಾಗ ಕೊಬ್ಬರಿನ ಸೈಡಲ್ಲೆಲ್ಲ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ. ನೋಡಿ ಡೆಸಿಕೇಟೆಡ್ ಕೊಕೊನಟ್ ಪುಡಿ, ಅದು ಅಂಗಡಿಗಳಲ್ಲಿ ಆಚೆ ಕೂಡ ಸಿಗುತ್ತೆ. ಅಂಗಡಿಗಳಲ್ಲಿ ಏನಕ್ಕೆ ತರಿಸೋದು, ಹೊರಗಡೆನೇ ಬೇಡ ಅಲ್ವಾ? ಆದಷ್ಟು ನಾವು ಮನೆಯಲ್ಲೇ ಮಾಡ್ಕೊಳ್ಳೋಣ. ಒಣ ಕೊಬ್ಬರಿನ ಮೇಲ್ಗಡೆ ಭಾಗನ ತೆಗೆದು ತುರಿದು ಮಿಕ್ಸಿ ಜಾರ್ಗೆ ಪೌಡ್ರ್ ಥರ ಮಾಡಿಕೊಂಡ್ರೆ ಡೆಸಿಕೇಟೆಡ್ ಪೌಡ್ರು ಮನೆಯಲ್ಲೇ ರೆಡಿ ಆಯಿತು ಅಲ್ವಾ? ಸೈಡೆಲ್ಲ ಹಚ್ಚಿದ್ದೀನಿ ನೋಡಿ. ಇವಾಗ ಸಿರಪ್ ಹಾಕ್ಕೊತೀನಿ, ಜಾಮ್ ಸಿರಪ್ಪು ನೋಡಿ. ಇನ್ನೂ ತೆಳುವಾಗುತ್ತೆ ಇದು. ಈಗ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಅಂತ ನಾನು ಇವಾಗ ಇಷ್ಟೇ ತೋರಿಸ್ತಾ ಇದ್ದೀನಿ. ಇನ್ನೂ ಹಾಕ್ತಾ ಗಟ್ಟಿ ಬಂದುಬಿಡುತ್ತೆ ಸಿರಪ್ಪು ನೋಡಿ. ಇವಾಗ ಒಂದು ಲುಕ್ ಬಂತು ಅಂದ್ಕೊತೀನಿ ಹನಿ ಕೇಕ್ಗೆ ನೋಡಿ. ಸೂಪರ್ ಅಲ್ವಾ? ನೋಡಿ ಮೇಲೆ ಸ್ವಲ್ಪ ಕೊಬ್ಬರಿನ ಉದುರಿಸ್ಕೊಳ್ಳೋಣ ನೋಡಿ. ಸೂಪರ್ ನೋಡಿ, ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್? ಸೇಮ್ ಹನಿ ಕೇಕ್ ಅಂಗಡಿಯಿಂದ ತಂದಿರೋ ಥರನೇ ಕಾಣಿಸ್ತಾ ಇದೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ ಸೂಪರ್. ಸುತ್ತಲೂ ಕೊಬ್ಬರಿ ಮತ್ತು ಸಿರಪ್ನ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೂಪರ್ ನೋಡಿ. ಜ್ಯೂಸಿಯಾಗಿರೋ ಹನಿ ಕೇಕ್ನ ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ. ವಾವ್ ಸೂಪರ್ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್. ನೋಡಿ ಸೂಪರ್ ನೋಡಿ, ಎಷ್ಟು ನೀಟಾಗಿ ಕಟ್ ಆಗ್ತಾ ಇದೆ ನೋಡಿ. ವಾವ್ ಸೂಪರ್ ನೋಡಿ, ಎಷ್ಟು ಚೆನ್ನಾಗಿ ಸಿರಪ್ ನೋಡಿ ಫುಲ್ಲು ಒಳಗಡೆ ಇಳಿದಿದೆ ಸಿರಪ್ ಎಲ್ಲ ಕಡೆ ನೋಡಿ. ಸೂಪರ್ ಅಲ್ಲ ಫ್ರೆಂಡ್? ನೋಡಿ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.